ಹಾಯ್ ನಮಸ್ಕಾರ. ನಾನು ನಿಮ್ಮ ಎ ಮುಜಾವರ್ ಸರ್, ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ಅಭ್ಯರ್ಥಿಗಳೇ, ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಒಂದು ಕಥೆಯನ್ನು, ಒಂದು ಸ್ಪೆಷಲ್ ಸ್ಟೋರಿಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಈ ಸ್ಟೋರಿ ಯಾಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇವತ್ತಿನ ಪೀಳಿಗೆ, ಯಂಗರ್ ಜನ್ರೇಷನ್, ಸಾಮಾನ್ಯವಾಗಿ ನಾನು ಬಹಳಷ್ಟು ಕಾಲೇಜುಗಳಿಗೆ ಒಂದು ಸೆಮಿನಾರ್ಸ್ ಅಂತ ಹೋದಾಗ ಅಲ್ಲಿ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ತಮ್ಮ ಒಂದು ಗುರಿ ಏನು, ವಾಟ್ ಈಸ್ ಯುವರ್ ಏಮ್ ಅಂತ ಕೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಅವ್ರಿಗೆ ಆಗಲ್ಲ. ಯಾಕಂದರೆ ಅವ್ರ ಹತ್ರ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಗುರಿ ಇಲ್ಲ. ಸೊ ಇವತ್ತಿನ ಒಂದು ಈ ಸ್ಟೋರಿ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ ಅಂತೇಳಿ ನಾನು ವಿಚಾರ ಮಾಡ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ. ಸೊ ಆತ್ಮ ವಿದ್ಯಾರ್ಥಿಗಳೇ, ಈ ಕಥೆಯ ಒಂದು ಬ್ಯೂಟಿ ಬಹಳ ಒಂದು ವಂಡರ್ಫುಲ್ ಆಗಿದೆ. ದಯವಿಟ್ಟು ಕೇಳಿ, ಕೊನೆಯವರೆಗೂ ಕೇಳಿ, ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಒಬ್ಬ ಒಂದು ಟೂರಿಸ್ಟು ಏರ್ಪೋರ್ಟಲ್ಲಿ ಬಂದು ಇಳಿತಾನೆ. ಏರ್ಪೋರ್ಟಲ್ಲಿ ಬಂದು ಇಳಿದಾಗ ಅವನಿಗೆ ಆ ಒಂದು ಸಿಟಿಯನ್ನು ನೋಡಬೇಕಾಗಿರ್ತದೆ. ಆ ಸಿಟಿ ನೋಡ್ಬೇಕಾದ್ರೆ ಅಲ್ಲಿ ಇಟ್ಟಿರುವಂಥ ಮ್ಯಾಪ್ಸ್ಗಳು, ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಎಲ್ಲ ಏರ್ಪೋರ್ಟ್ಸ್ ಇರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ಸು ಎಲ್ಲೆಲ್ಲ ಬುಕ್ ಸ್ಟಾಲ್ಸ್ ಇರ್ತವೆ. ಅಲ್ಲಿ ಮ್ಯಾಪ್ಸನ್ನು ಇಟ್ಟಿರ್ತಾರೆ. ಅವನು ಗಡಿಬಿಡಿಯಲ್ಲೂ ಒಂದು ಮ್ಯಾಪನ್ನು ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಆ ಟ್ಯಾಕ್ಸಿ ಡ್ರೈವರ್ಗೆ ಹೇಳ್ತಾನೆ, ನನಗೆ ಈ ಹೋಟೆಲಿಗೆ ಹೋಗಬೇಕಾಗಿದೆ, ದಯವಿಟ್ಟು ಕರ್ಕೊಂಡು ಹೋಗ್ರಿ. ಆಗ ಟ್ಯಾಕ್ಸಿ ಡ್ರೈವರ್ ಹೇಳ್ತಾನೆ, ಆಯ್ತು ಸರ್, ಕುಳಿತುಕೊಳ್ಳಿ, ನಾನು ನಿಮ್ಗೆ ಅಲ್ಲಿ ಡ್ರಾಪ್ ಮಾಡ್ತೀನಿ. ಹೋಗ್ತಾರೆ. ಆ ಒಂದು ಹೋಟೆಲ್ ಅವ್ರಿಗೆ ಸಿಗಂಗೇನಿಲ್ಲ. ರಾತ್ರಿ 12 ಗಂಟೆ ಆದರೂ ಅವ್ರಿಗೆ ಸಿಗಲ್ಲ. ಯಾವುದೋ ಒಂದು ಹೋಟೆಲ್ ಹೋಗಿ ಮಲ್ಕೋತಾನೆ, ನಿದ್ದೆ ಬರಲ್ಲ. ಬೆಳಗ್ಗೆ ಎದ್ದು ಬೇಸರ ಆಗ್ತದೆ. ಹೊರಗಡೆ ರೆಡಿಯಾಗಿ ಬಂದು ಟ್ಯಾಕ್ಸಿ ಡ್ರೈವರ್ಗೆ ಹೇಳ್ತಾರೆ, ನನಗೆ ಈ ಒಂದು ಬೀಚಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಯ್ತು ಸರ್, ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೋಗ್ತಾರೆ. ಆ ಬೀಚ್ ಸಿಗಂಗಿಲ್ಲ. ಯಾವುದೋ ಒಂದು ಹಾಳು ಬಿದ್ದಂಥ ಒಂದು ನೀರು, ಒಂದು ಹೊಂಡ ಇರುತ್ತೆ. ಅಲ್ಲಿ ಹೋಗಿ ನೋಡ್ತಾನೆ, ಅವ್ನಿಗೆ ಭಾಳ ಬೇಜಾರಾಗುತ್ತೆ. ಅಲ್ಲಿಂದ ಹೋಗ್ಬೇಕಾದಾಗ ಒಂದು ಸಿಟಿ ಗೈಡ್ ಆಫೀಸ್ ಅಂತ ಕಾಣುತ್ತೆ. ಅಲ್ಲಿ ಹೋಗಿ ವಿಚಾರ ಮಾಡ್ತಾನೆ, ಸರ್, ನಾನು ಹುಡುಕ್ತಾ ಇದ್ದೀನಿ, ಬಟ್ ಇಲ್ಲಿ ಯಾವುದೂ ಸಿಗ್ತಾ ಇಲ್ಲ, ನನಗೆ ಏನು ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಸರ್, ಇದು ನೀವು ತೊಗೊಂಡಂಥ ಒಂದು ಸಿಟಿ ಗೈಡು ಅಥವಾ ಏನು ಗೈಡ್ ಇದೆ, ಏನು ಮ್ಯಾಪ್ ಇದೆ, ಇದು ನಮ್ಮ ದೇಶದ್ದಲ್ಲ, ನಮ್ಮ ಸಿಟಿದಲ್ಲ, ನೀವು ತೊಗೊಂಡಿರೋದು ಬೇರೆ ದೇಶದ್ದು. ಅವಾಗ ಅರ್ಥ ಆಗುತ್ತೆ ಅವನು ಚೂಸ್ ಮಾಡೋಂಥ ಒಂದು ಮ್ಯಾಪು ತಪ್ಪಾಗಿದೆ ಅಂತೇಳಿ. ಇಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ನಾವು ಏನೇ ಮಾಡಬೇಕಂದ್ರೂ ಮೊದಲು ನಮ್ಮ ಮ್ಯಾಪು ಸರಿಯಾಗಿರಬೇಕು, ನಮ್ಮ ಗುರಿ ಸರಿಯಾಗಿರಬೇಕು. ಅಂದಾಗ ಮಾತ್ರ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ನಾವು ಸಾಮಾನ್ಯವಾಗಿ ಬಹಳಷ್ಟು ಜನರು, 100ಕ್ಕೆ 80 ಜನ ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅಡ್ಜಸ್ಟ್ಮೆಂಟ್, ಲೈಫ್ ಈಸ್ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದೆ. ಪ್ರತಿಯೊಂದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗಿದೆ. ಯಾವ ರೀತಿ ಟೂರಿಸ್ಟು ಹೋಟೆಲಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾತ್ರಿ ನಿದ್ದೆ ಇಲ್ಲದೇ ಅವನಿಗೆ ಬೇಸರ ಆಗುತ್ತೆ, ಹಾಗೆ ನಮ್ಮ ಜೀವನದಲ್ಲಿ 80% ಪೀಪಲ್ ಹ್ಯಾವ್ ದ ಸೇಮ್ ಪ್ರಾಬ್ಲಮ್ ಲೈಕ್ ಟೂರಿಸ್ಟ್. ನಾನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಈಗಿನ ಒಂದು ಜನ್ರೇಷನ್ ಏನಿದೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳು, ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ, ಮೊದಲು ಒಂದು ಗೈಡನ್ನು, ಸರಿಯಾದಂಥ ಒಂದು ಮ್ಯಾಪನ್ನು ಹಾಕ್ಕೊಳ್ಳಿ. ನೀವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀರಿ ಅನ್ನೋದೊಂದು ಗೈಡನ್ನು ಸರಿಯಾಗಿ ಹಾಕ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಗುರಿಯನ್ನು ತಲುಪ್ತೀರಿ. ನೀವು ಏನು ಆಗಬೇಕಂದ್ರೆ ಅದು ಖಂಡಿತ ಆಗ್ತೀರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ, 77600101.